ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ. ಆಸ್ತಿಗಾಗಿ ತಂದೆಯ ವಿರುದ್ಧ ಮಕ್ಕಳು ಹಾಗೂ ಮಡದಿ ಒಟ್ಟಾಗಿ ಸಂಚು ರೂಪಿಸಿದ ಘಟನೆ ಚನ್ನರಾಯಪಟ್ಟಣ ತಾಲೂಕು ಬೆಕ್ಕ ಗ್ರಾಮದಲ್ಲಿ ನಡೆದಿದೆ. ಪ್ರಥಮ ದರ್ಜೆ ಗುತ್ತಿಗೆದಾರ ನಾರಾಯಣಗೌಡ ಆಸ್ತಿವಂತ, ಹಣವಂತ. ಈತನ ಆಸ್ತಿ ಹಾಗೂ ಹಣವನ್ನು ಲಪಟಾಯಿಸಲು ಕುಟುಂಬದವರೇ ಸಂಚು ರೂಪಿಸಿದ್ದಾರೆ. ನೊಂದವರ ಪರವಾಗಿ ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಆನಂದ್ ಕಾಳೇನಹಳ್ಳಿ ಸಾಂತ್ವನ ಹೇಳಿ ನಾರಾಯಣಗೌಡರಿಗೆ ಧೈರ್ಯ ತುಂಬಿದ್ದಾರೆ. ವೇದಿಕೆ ಅಧ್ಯಕ್ಷ ಆನಂದ್ ಮಾಡುವ ವಿನಂತಿ ಏನಂದ್ರೆ, ನಾರಾಯಣಗೌಡರು ನನಗೆ ಒಂದು 30 ವರ್ಷದಿಂದ ಪರಿಚಯ, ಆತ್ಮೀಯ ಸ್ನೇಹಿತರು. ಇವರೇನು ಕುಡುಕರಲ್ಲ. ರಿಯಾಬ್ಗೆ ಹಾಕ್ಬೇಕು ಅಂದ್ರೆ ಕುಡುಕರನ್ನ, ತಂದೆ ತಾಯಿಗೆ ಅನ್ನ ಹಾಕ್ತವ್ರನ್ನ, ಹೆಂಡತಿಗೆ ಟಾರ್ಚರ್ ಕೊಡೋರ್ನ ರಿಯಾಬ್ಗೆ ಹಾಕೋದು. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ದಕ್ಷ ಆಡಳಿತ, SP ಮೇಡಮ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, AC ಜಗದೀಶ್ ಅವರು ಇರ್ಬೋದು, ನಮ್ಮ ತಾಲೂಕು ಆಡಳಿತ ಶಂಕರಪ್ಪನವರು, ನಮ್ಮ ಬೆಳಗೊಳ ನವೀನ್ ಅವರು, DYSP ಕುಮಾರ್ ಅವರು, ಅವರಲ್ಲಿ ಒಂದು ವಿನಂತಿ, ಈ ಹಿರಿಯ ನಾಗರಿಕರಾದಂತಹ ನಾರಾಯಣಗೌಡರಿಗೆ ದಯವಿಟ್ಟು ಸೂಕ್ತ ತನಿಖೆ ನಡೆಸಿ. ನಾರಾಯಣಗೌಡರು ತಪ್ಪಿದ್ರು ನಾವ್ಯಾರು ವಹಿಸ್ಕೊಳ್ಳಲ್ಲ, ಅವ್ರ ಮಕ್ಕಳು ತಪ್ಪಿದ್ರು ಯಾರು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಜನತೆ ವಹಿಸಲ್ಲ. ಯಾಕಂದ್ರೆ ನೀವು ಸಾರ್ವಜನಿಕವಾಗಿ ನಾರಾಯಣಗೌಡರ ಬಗ್ಗೆ ತಿಳ್ಕೊಳ್ಳಿ. ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ನಾರಾಯಣಗೌಡರು ಹಿಂಗಾಗಿದೆ ಅಂತ. ನನ್ನ ಆತ್ಮೀಯ ಸ್ನೇಹಿತಲ್ಲ ಅಂದ್ಬಿಟ್ಟು ನಾನು ನೋಡಕ್ಕೋಸ್ಕರ ಬಂದೆ. ಬಹಳ ನೋವಾಯ್ತು ಆ ವ್ಯಕ್ತಿ ನೋಡಿ. ಆ ವ್ಯಕ್ತಿ 3 ಸಲ ಮಂಡಲ ಪಂಚಾಯತಿ ಅಧ್ಯಕ್ಷ ಆಗಿದ್ದರು, ಆಮೇಲೆ ಸೊಸೈಟಿ ಡೈರೆಕ್ಟರ್ ಆಗಿದ್ದರು, ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರು. ಬಹಳ ವ್ಯಕ್ತಿಗತವಾಗಿ ತೂಕವಾಗಿ ಬಾಳಿದಂತ ವ್ಯಕ್ತಿ. ನನ್ನ ಮಕ್ಕಳು ತಪ್ಪಿದೆ, ಅವ್ರು ತಪ್ಪಿದೆ ಅಂತ ಹೇಳ್ತಾರೆ. ಇಂಥ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಓದಿಸ್ಬೇಕಾಯ್ತು, ಯಾರನ್ನು ಬೋರ್ಡಿಂಗ್ ಅಲ್ಲಿ ಓದಿದ್ರು. ಯಾಕೆ ನಾಳೆಗೆ ನನಗೂ ಹಂಗೆ ಆಗ್ಬೋದು. ನನ್ನ ಮನದಾಳದ ಒಂದು ನೋವು ಹೇಳ್ಕೊತಾ ಇದ್ದೀನಿ. ಆದ್ರಿಂದ ದಯವಿಟ್ಟು ದಕ್ಷ ಆಡಳಿತ ಸ್ವಯಂ ಪ್ರೇರಿತವಾಗಿ ಇದನ್ನ ದೂರನ್ನ ದಾಖಲಿಸಿಕೊಂಡು ಈ ನಾರಾಯಣಗೌಡ, ಹಿರಿಯ ನಾಗರಿಕರಾದಂತ ನಾರಾಯಣಗೌಡರಿಗೆ ನ್ಯಾಯ ಒದಗಿಸಬೇಕು. ದಯವಿಟ್ಟು ಎಲ್ಲ ದಕ್ಷ ಆಡಳಿತಗಾರರಿದ್ದೀರಾ, ದಯವಿಟ್ಟು AC ಜಗದೀಶ್ ಅವರು ಬಂದು ಅವರ ಮನೆಗೆ ವಿಸಿಟ್ ಕೊಡ್ಬೇಕು. ದಯವಿಟ್ಟು ತಾಲೂಕು ಆಡಳಿತ ಬಂದು ಅವ್ರ ಮನೆಗೆ ಬಂದು ವಿಸಿಟ್ ಕೊಟ್ಟು ಈ ಸುತ್ತಮುತ್ತಲ ಹಳ್ಳಿ ಜನತೆ ಕೇಳಿ ನಾರಾಯಣಗೌಡರ ಬಗ್ಗೆ. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ರೆ ನೀವು ಹೇಳ್ದಂಗ ಮಾಡಿದ ಬೇಡ ಅನ್ನಲ್ಲ. ನಾನು ಇಲ್ಲಿ ಪಕ್ಕದೂರ್ ಮನೆ, ಅವರ ಒಳ್ಳೆ ವ್ಯಕ್ತಿತ್ವ ನೋಡ್ಬಿಟ್ಟೆ ಬಂದು ನಾನು ಮಾತಾಡ್ತಾ ಇರೋದು ಇಲ್ಲಿ. ದಯವಿಟ್ಟು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿ, ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ಈ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು ಅಂತ ನಾನು ಕೇಳ್ಕೊತೀನಿ.